ನೀ ಮಾಡಿದ್ದು ನೀನೇ ಉಣ್ಣ ನೀಡಬ್ಯಾಡೋ ಯಾರಿಗೆ. ನಮಸ್ಕಾರಪ್ಪ. ನಮಸ್ಕಾರ ಹೇಳ್ರಿಪ್ಪ. ನೀ ಮಾಡಿದ್ ನೀನೇ ಉಣ್ಣು ಅಂದ್ರ ಹೆಂಡ್ರು ಮಕ್ಕಳು ಮಾಡಿ ಹಾಕೋರು ಇವ್ರೆಲ್ಲ ಎದಕ್ಕೆ ಬೇಕ್ರಿಪ್ಪ? ಅಂದ್ರ ಮನ್ಯಾಗ ಮಡದಿ ಮಕ್ಕಳು ಮಾಡ್ತಾರ, ನಾವು ಊಟ ಮಾಡ್ತೇವು. ಮತ್ತೆ ನೀ ಮಾಡಿದ್ ನೀನೇ ಉಣ್ಣಂದ್ರ ಮತ್ತ ನಾವ್ ಮಾಡಿದ್ರ ಮತ್ತ ಅವ್ರನ್ನೆದ ಕತ್ತು ನಾ ಅಲ್ಲಾಗತ್ತೀನಿಪ್ಪ. ಇಲ್ರಿಪ್ಪ ಮಾಸ್ತ್ರ, ಹೇಳ್ರಿಪ್ಪ. ನೀ ತಿಳ್ಕೊಂಡದು ತಪ್ಪಾಗ್ಯದ್ರಿಪ್ಪ. ಅದೇಂಗ್ರಿಪ್ಪ? ಮಹಾತ್ಮರು ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಏನ್ ಹೇಳ್ಯಾರಿಪ್ಪ? ನೀನು ಮಾಡಿರ್ತಕ್ಕಂತ ಪೂರ್ವ ಜನ್ಮದ ಕರ್ಮ. ಕರ್ಮ? ಹೌದಲ್ರಿ. ಓಹೋ, ಕರ್ಮದ ಬಗ್ಗೆ ಹೇಳಕತ್ತೀರಿಪ್ಪ ನೀವು? ಇದ್ರ ಕರ್ಮದ ಊಟ ಮಾಡೋದು ಹೋಗುದೈತಿ. ಅಡಿಗೆ ಮನ್ಯಾಗ ಅಡಿಗೆ ತಿನ್ನುವಂತ ಪದಾರ್ಥ ಇರ್ತದಲ್ರಿಪ್ಪ? ಇಲ್ರಿಪ್ಪ, ಅದನ್ನ ಹೇಳಿಲ್ಲ. ಅದನ್ನ ಅಲ್ಲಕತ್ತಾರ ಏನಂತೇಳಿ ನಾ ಅಲ್ಲಾಗತ್ತೀನಿ. ಏನ್ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕರ್ಮ, ನಾವು ಮಾಡಿರ್ತಕ್ಕಂತ ಪಾಪ. ಹೌದಿಪ್ಪ. ಯಾರ್ಯಾರು ಹೆಂಗ್ಯಾಂಗ ಉಂಡು ಹೋದ್ರು, ಏನೇನು ಮಾಡಿದ್ರು, ಹೌದಪ್ಪ. ಅದು ಮನವಿ ಮಧುಗೊಂಡ ಮಾರಾದ್ರು ಪದ್ಯ ಮಾಡ್ಯಾರಪ್ಪ. ಹೌದಲ್ಲಿಪ್ಪ. ಅದಕ್ಕೆ ನಾವು ಹೇಳುದಿಲ್ಲ ಅದನ್ನ. ಮಹಾತ್ಮರಾಗಿ ಮಧುಗೊಂಡ ಮಾರಾದ್ರು ಹೇಳ್ಯಾರ. ಅವರು ಏನಂತ ಹೇಳ್ಯಾರಿಪ್ಪ? ನೀ ಮಾಡಿದ್ದು ನೀನೇ ಉಣ್ಣು, ನೀಡಬ್ಯಾಡೋ ಯಾರಿಗೆ. ಅಂದ್ರೆ ನಾವು ಯಾವ್ದು ಏನು ಪಾಪ ಮಾಡಿದ್ರು ಇಲ್ಲೇ ಉಳಿಬೇಕು, ಪುಣ್ಯ ಮಾಡಿದ್ರು ಇಲ್ಲೇ ಹೋಗಿಸ್ಬೇಕು. ಅವಾಗೇ ಯಾರು ಮಾಡ್ಯಾರ ಅವರೇ ಉಂಡು ಹೋಗ್ಯಾರ. ಹೌದು ಹೌದು ಹೌದಪ್ಪ. ಅವ್ರು ಮಾಡಿ ಅವರೇ ಊಟ ಮಾಡ್ಯಾರ. ಹೆಂಗ ಉಂಟಾರ ಅವರು? ಹ್ಯಾಂಗ ಉಂಟಾರ? ಈ ಜನ್ಮದಾಗ ಮಾಡ್ಯಾರ, ಬರು ಜನ್ಮದೊಳಗ ಊಟ ಮಾಡ್ಯಾರ ಅವ್ರು. ಆದ್ರೆ ಈಗ ಹಂಗಿಲ್ಲ. ಈಗ ಹಂಗಾದ್ರಿಪ್ಪ? ಯಪ್ಪ, ಇರುವೆ 60-70 ವಯಸ್ಸಿನೊಳಗ 30 ವರ್ಷಕ್ಕೆ ಕರ್ಮ ಮಾಡೋದದ, ಮುಂದೆ 7-8 ವರ್ಷಕ್ಕೆ ಊಟ ಮಾಡೋದೇ ಅದು. ಹೌದೌದಪ್ಪ. ಈಗ ಬಹಳ ಫಾಸ್ಟ್ ಅದ. ಯಾಕಂತ ಕೇಳಿದ್ರ ಇದು ಕಲಿಯುಗ ಅದ. ಹೌದಲ್ಲಿಪ್ಪ. ಹೌದಲ್ರಿ? ಹೌದು. ಈಗೆಲ್ಲಾ ಇಂಟರ್ನೆಟ್ ಬಂದದು, ಹೌದು, ಮೊಬೈಲ್ ಬಂದವು. ಅಂಗೈಗಳಿಗೆ ಜಗತ್ತು ಕಾಣುವಂತದ್ ಈಗ ಸದ್ಯ ನಡೆದದ. ಹೌದಲ್ಲ? ಯಾಕಂತ ಕೇಳಿದ್ರೆ ಅದಕ್ಕೆ ಮಹಾತ್ಮರು ಹೇಳಿದ್ರು, ಸತ್ಯದ ದಿನಗಳ ಒತ್ತೊತ್ತಿ ಬರುವುದು ಮುಂದ ಇವೆಲ್ಲ ಮಾಯ ಆಗು ಹೋಗ್ತದತ್ತ. ಹೌದೌದು. ಯಾಕಂತ ಕೇಳಿದ್ರ ಇವತ್ತಿಲ್ಲಿ ಸತ್ಯ ಸಂಘ ತಳ ಹಿಡಿದು. ಹೌದಲ್ಲಿಪ್ಪ. ಯಾಕಪ್ಪ ಅಂತ ಕೇಳಿದ್ರ ನಮ್ಮಕ್ಕ ಹಿಂದ ಮಾಡ್ಕೋತ ಬಂದಾರಿ. ಬಂದಾರಲ್ರಿಪ್ಪ. ತಾಯಿಯ ಸೇವಾ ಮಾಡ್ಕೋತ ಜಾತ್ರೆ ಮಾಡ್ಕೋತ ಬಂದಾರ. ಹೌದೌದು. ಅವಾಗ ನಾವು ಸಣ್ಣವರಿದ್ದ ಡೊಳ್ಳಿನ ಪದ ಹಚ್ತಿದ್ರಿ ಇಲ್ಲಿ. ಹೌದಲ್ಲಿಪ್ಪ. ಹೌದಲ್ರಿ? ಅದು ನಡೀತಿತ್ತು. ಈಗ ಶಿವನಾಮವನ್ನ ಹಚ್ಚಾರ. ಡೊಳ್ಳಿ ಪದ ಹಚ್ಚಲಿ, ಶಿವನಾಮ ಹಚ್ಚಲಿ, ಚೌಡಿಕಿ ಹಚ್ಚಲಿ, ಗೀಗಿ ಪದ ಹಚ್ಚಲಿ, ಪಾರಿಜಾತ ಹಚ್ಚಲಿ, ಇವೆಲ್ಲ ಭಕ್ತಿಗಳದಾವು. ಹೌದಲ್ಲಿಪ್ಪ. ಆದ್ರೆ ಈಗ ಬ್ಯಾರೆ ಬಂದವು. 60-70 ಸಾವಿರ ರೂಪಾಯಿ ಗೊಳೆ ಮಾಡೋದು, ಹಾಫ್ ಚೋಟಿ ಮೇಲೆ ಕುಣಿ ತರ್ಲಕ್ ಹಚ್ಚಿ ಬಿಡುದು. ಯಾಕಂತ ಕೇಳಿದ್ರಿ ಇದಕ್ಕೆ ಯಾರು ಮಂದಿ ಬರಂಗಿಲ್ಲ. ಯಾಕ ಕೂಡ್ಯಾರ ಇಷ್ಟೆಲ್ಲ ಜನ ಕೂಡ್ಯಾರಪ್ಪ ಅಂತಂದ್ರೆ ಇದು ಚೊಕ್ಕ ಬಂಗಾರ ಅದು. ಇವತ್ 10 ಮಂದಿ ಇರ್ಲಿ, ಆದ್ರ ನಾವ್ ಏನ್ ಮಾಡ್ಬೇಕಾಗ್ಯದ, ನಾವು ಮಾಡುವಂತ ಧರ್ಮ ಬಿಡಬಾರ್ದಾಗಿ. ಹೌದಲ್ಲಪ್ಪ. ಧರ್ಮ ಬಿಡಬಾರ್ದು. ಇವತ್ತ ಮನ್ಯಾಗ ಕೇಳ್ತಾರ ನನ್ನ ಮಾತು ಕೇಳಿಕ್ ಬಿಡಲ್ರಕ್ಕ. ನಾವು ನಡೆಯುವಂತ ಧರ್ಮ ಬಿಡಬಾರ್ದು. ನಾವ್ ಏನ್ ಮಾಡ್ಲಕತ್ತೇವಪ್ಪ ಅಂತ ಕೇಳಿದ್ರ, ಕೈದಿಂದ ರೊಕ್ಕ ಬಾಳೆ ಮಾಡಿ ನಮ್ಮ ಸಂಸ್ಕಾರ ನಾವೇ ಹಾಳು ಮಾಡ್ಲಕತ್ತೇವ್, ಮಾಡ್ಕೊಳಕತ್ತೇವಲ್ರಿಪ್ಪ. ಹೌದಲ್ಲ? ಎಂತಿಂತವ್ ನಾಟಕಗಳು ಇದಾವ್ರಿ. ಸತ್ಯ ಸಂಘದೊಳಗೆ ಎಂತ ನಾಟಕ ಅದಾವ. 20-25 ಸಾವಿರ ರೂಪಾಯಿ ಕೊಟ್ರೆ ಎಂತ ನಾಟಕ. ಹೇಮರೆಡ್ಡಿ ಮಲ್ಲಮ್ಮ ಮದರಕಂಡಿ ಸ್ವಾಮಿಗಳು ಮಾಡ್ತಾರ. ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ಬಂದಂಗ ಎತ್ತಂಗ ಕಾಣ್ತದ, ಅಷ್ಟು ಚಂದ ಅದ. ಸತ್ಯ ಹರಿಶ್ಚಂದ್ರ ಮುತ್ತೂರವ್ರು ಮಾಡ್ಯಾರ, ಹೆಸರು ಪ್ರಸಿದ್ಧ ಆಗ್ಯದ. ಹೌದಲ್ರಿ? ಸತ್ಯ ಹರಿಶ್ಚಂದ್ರ, ಹೇಮರೆಡ್ಡಿ ಮಲ್ಲಮ್ಮ, ಸತಿ ಸಕ್ಕುಬ ಇಂಥವು ಜಗತ್ತದೊಳಗ ಮರಿಲಾರಂತ ಅದಾವು. ಅವು ಯಾರಿಗಿ ಈಗ ಔಷಧಿಗೆ ನಡೆಯಲ್ಲ. 60-70 ಸಾವಿರ ರೂಪಾಯಿ ಕೊಡ್ತಾರ. 3 ತಾಸ ಅವರು ಏನ್ ಬಾಯಿಗೆ ಬಂದುದೇ ಹೇಳಿ ಹೋಗ್ತಾರ. ಅವ್ರು ಬಾಯಿಗೆ ಬಂದುದೇ ಬಾಕಾಸುದು. ಯಾಕಂತ ಕೇಳಿದ್ರ ಅವ್ರು ಅಕ್ಕಂಗಿಯರು ಇಲ್ಲಿ ಯಾರ ಇದ್ರಪ್ಪ ಅಂತ ಮಾತಾಡಲ್ರಿ ಮಲ್ಲಪ್ಪ ಕೊಡ್ರ ಅವ್ರು. ಹೌದಲ್ರಿ? ಇದು ಸತ್ಯ ಹಂಗಲ್ಲ. ಇದ್ದುದು ಇದ್ದಂಗ ಹೇಳುವಂತದ್ ಇದು ಸತ್ಸಂಗ ಅದ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಶಿವ ಅಂದವ್ರೇನು ಸತ್ತಿಲ್ಲ, ಶಿವ ನಾಮ ಮರ್ತವ್ರೇನು ಉಳಿದಿಲ್ಲ. ಕಡಿಗೆ ದಾಂಡಿಗೆ ಐತಿ, ಇದನ್ನೇ ದಾಂಡಿಗೆ ಆಯ್ತದ. ಆದ್ರ ಭಗವಂತನಿಗೆ ಬೇಕಾಗಿದ ನಾಮಾಮೃತ. ಅದಕ್ಕೆ ತಂಗಳಾಗಿರ್ಬೇಕು. ಹೌದು, ಎಂಜಲ ಆಗಿರಬಾರ್ದು. ಎಲ್ಲಾರು ಉಂಡು ಉಳಿದಿರ್ಬೇಕು, ಮೀಸಲಿರ್ಬೇಕು. ನೋಡು, ಅಂತ ಭಕ್ತಿ ಮಾಡು ನೋಡಿ. ಹೌದಲ್ರಿ?
ಮುಂದೆ ಉಣವ್ರಿಗೆ ಮೀಸಲಾಗಿರ್ಬೇಕು. ಹಾ ಅದು ಯಾವಾಗ್ರಿಪ್ಪ ನಮಗೂ ಯಾಕಂದ್ರ ಹೇಳಕ್ ಬರಂಗಿಲ್ಲ. ಎಲ್ಲಾರು ಉಂಡು ಉಳಿದು ಎಲ್ಲಾರು ಉಂಡು ಉಳಿದಿರ್ಬೇಕು. ಮುಂದೆ ಉಣವ್ರಿಗೆ ಮೀಸಲಿರ್ಬೇಕು. ತಂಗಳಿರ್ಬೇಕು, ಮುಂದೆ ಉಣವ್ರಿಗೆ ಮೀಸಲಿರ್ಬೇಕು ಅಂತ ಭಕ್ತಿರಿಪ್ಪ ಅದು. ಇಲ್ಲೇ ಮಾಡಾತಿರಲ್ಲ ಇದೇ ಭಕ್ತಿ. ಅದೇ ಸ್ವಲ್ಪ ತಿಳಿಯಂಗ್ ಹೇಳಿದ್ರೆ ಅಂದ್ರೆ ಎಲ್ಲರಿಗೂ ಶಿವನಾಮನೇ ಒಂದು ದೊಡ್ಡ ಶಿವನಾಮನೇ. ಅದು ಯಾವ್ದು ಈ ಎಷ್ಟು ಮಂದಿ ಮಾಡ್ಕೋತ ಹೋಗ್ಯಾರ, ಎಷ್ಟು ಹಳಿದಾಗ್ಯದ ಹೊಸ ಅದು ತಂಗಳೇ ಅದಲ್ರಿಪ್ಪ, ತಂಗಳೇ ಅದಲ್ಲ. ಎಷ್ಟೋ ಮಂದಿ ಉಂಡು ಬಿಟ್ಟಾರ ಇದನ್ನ. ಮುಂದ್ ಮಾಡೋರ್ಗಿ ಹೊಸದೇ ಮೀಸಲೇ ಅದಲ್ರಿಪ್ಪ, ಮೀಸಲೇ ಅದ. ಅದಕ್ಕೆ ಅದೇ ಅಂತ ಒಂದು ಭಕ್ತಿ ಇವತ್ತಿನ ದಿವಸ ಬಾಳ. ಯಾಕಂದ್ರ ನಾವು ಏನ್ ಮಾಡ್ಬೇಕಾಗ್ಯದ ಅದನ್ನ ಬಿಡುದಾಗ್ಯದ. ಹೌದಲ್ರಿ? ಏನ್ ಮಾಡ್ಬೇಕು ಅದನ್ನ ನಾವು ಮಾಡೋದು ಬಂದಾಗಿದೆ. ಯಾಕಂದ್ರೆ ಈಗ ಮಲ್ಲಪ್ಪ ಗೌಡ್ರ ಅಂತವ್ರು ಹೇಳಿದ್ರ ಯಾರು ಕೇಳಂಗಿಲ್ಲ. ಈಗ ಅದೇನ್ ಮಾಡ್ತಾರ ಮಂದಿನೇ ಯಾರು ಬರಂಗಿಲ್ಲ. ಹೌದಲ್ರಿ? ನೀವೇ ಮಾಡಿ ನೀವೇ ಕೇಳೋದಾಕಲ್ಲ ಅದನ್ನ ಸುಮ್ನೆ ತರೋದನ್ನು. ಹೌದ್ ಅವ್ರ ಹತ್ರ ಧರ್ಮ ಬಿಡಬೇಡ್ರು, ಸಂಸ್ಕಾರ ಕೆಡಿಸಬೇಡ್ರಿ. ಇವತ್ತು 4 ಮಂದಿ ಕೂಡ್ಲಿ ನಾ ಅದನ್ನ ಮಾಡ್ರಿ ಅವ್ರು ಹೇಳ್ತಾರ. ಏನಾರ ಒಂದ್ ಹೇಳ್ತೀನಿ, ಮಂದಿ ಬೇಕು ನಮಗ. ಹೌದು, ಬರೀ ನಮ್ಮಂತವ್ರು ಹೇಳಿದ್ರಲ್ಲ, ಒಬ್ರು ಒಂದ್ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಲ್ರಿ? ಏನ್ ಹೇಳಿದ್ರಿಪ್ಪ? ಏನ್ ಅಭಿಷಾಗ ಪಾರ್ವತಿ ಪರಮೇಶ್ವರ್ ಬಂದಾನ ನೋಡ್ಲಾಕ್ ಹೋಗುನು ಬರ್ರಿ ಅಂದ್ರ. ಇವ್ರ ಅಂದ್ರತ್ತ ಅವ್ರದ್ ಏನ್ರ ಕೆಲಸ ಇರ್ಬೇಕಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾರ. ಅವ್ರ್ಯಾಕ ನೋಡ್ಲಾಕ್ ಹೋಗ್ಬೇಕಂದ್ರ ನಮ್ಮಂತವ್ರ ಮಾತ ಅವ್ರು ಕೇಳ್ತಾರ. ಅಂತವ್ರು ಬಂದಾರ ಅಂದ್ರು ಅವ್ರ ಕೆಲಸ ಇರ್ಬೇಕು, ಬಂದಾರ ಅವ್ರು ಮಾಡ್ಕೊಂಡು ಹೋಗ್ತಾರ. ನೀವ್ಯಾಕ ಹೋಗ್ತೀರ ಗೌಡ್ರ? ಇದು ಏನಪ್ಪ ಅಂತ ಕೇಳಿದ್ರ ಇದು ಕೆಟ್ಟ ಕಲಿಗಾಲ ಅದ್ರಿ. ಈ ಕಲಿಗಾಲದೊಳಗ ಶಿವ ಪಾರ್ವತಿ ಕೂಡಿ ಮಾತಾಡಿದ್ರತ್ರಿ. ಏನ್ ಮಾತಾಡಿದ್ರಿಪ್ಪ? ನನ್ನ ಭಕ್ತಿನೇ ಹೆಚ್ಚದ, ಮರ್ತಿ ಲೋಕದಾಗ ನಾ ಭಕ್ತಿನೇ ಹೆಚ್ಚು ಮಾಡಿ ತೋರಿಸ್ತೀನಿ ಅಂದನಂತ. ಯಾರು? ಪರಮಾತ್ಮ. ಪರಮಾತ್ಮ ಅಂದ. ಹೌದು. ಪಾರ್ವತಿ ಅಂದಳು ನೀ ಏನ್ ಮಾಡಿದ್ರು ನಿನ್ನ ಆಟ ನಡೆಯಂಗಿಲ್ಲ. ಅಲ್ಲಿ ಮಾಯಾದ ಏನ ಆಟ ಅದಲ್ಲ, ಅಲ್ಲಿ ನಕಲಿನೇ ನಡೆಸ್ತೀನಿ ಅಂದಳ. ಹೌದು. ಹಂಗ ಇಲ್ಲ, ಇದನ್ನ ನೋಡೇ ಬಿಡು ಅಂತ ಹೇಳಿ ಪರೀಕ್ಷೆ ಮಾಡೋಣ ಅಂತೇಳಿ ಪರಮಾತ್ಮ ಪಾರ್ವತಿಯರಿಬ್ರು ಕೂಡಿ ಮಾತಾಡ್ಕೊಂಡು ಏನ್ ಮಾಡಿದ್ರಿ? ಜಂಗಮ ರೂಪ ತಯಾರು ಮಾಡ್ಕೊಂಡು ಮಾರುತಿ ಲೋಕಕ್ಕೆ ಇಳಿದ್ರು. ಮದಭಾವಿ ಅಂತ ಗ್ರಾಮಕ್ಕೆ ಬಂದ್ರು. ಒಂದು ಸತ್ಸಂಗ ಕಾರ್ಯಕ್ರಮ ಮಾಡ್ತಾರ ಹುಣಿವಿಗಿ. ಹಂಗ ಅವ್ರ ಮಲ್ಲಪ್ಪ ಗೌಡ್ರ ಅಂತವ್ರಿಗೆ ಭೇಟಿ ಆದ್ರು. ಯಪ್ಪ ನಾವು ಪ್ರವಚನ ಹೇಳ್ತೇವು, ನಿಮ್ ಊರಾಗ ಒಂದಾಗನೆ ಹೇಳ್ಬೇಕಂತೇಳಿ ಮಾಡಿವು. ಯಾಕೆ ಹೋಗಲಕ್ರಿಪ್ಪ ಅಂತ ಸತ್ಸಂಗ ಹೇಳ್ತಿರಿಪ್ಪ ಅಂತಂದ್ರ ಬರ್ರಿ ಅಂತೇಳಿ ಬರಮಾಡಿಕೊಂಡು ಒಂದು ಮಠದೊಳಗ ಅವ್ರಿಗೆ ಸ್ಥಾನ ಕೊಟ್ಟು ಪ್ರವಚನ ಹೇಳಕ್ ಚಾಲು ಮಾಡಿದ್ರು. ಡಂಗ್ರ ಹೊಡಿಸಿಬಿಟ್ರು. ಈಗ ಪ್ರವಚನ ನಡೆದ ಎಲ್ಲರೂ ಬರ್ಬೇಕು ಬಂದಾರ. ನೀವೆಲ್ಲಾರು ಸಂಜೆ 6 ಗಂಟೆಗೆ ಬರ್ಬೇಕು ಅಂತ ಹೇಳಿದಾಗ ಎಲ್ಲಾ ಮಂದಿ 6 ಗಂಟೆಗೆ ಕರೆಕ್ಟ್ ಆಗಿ ಕೆಲಸ ಮುಗಿಸ್ಕೊಂಡು ದಿನ ಬರ್ಲಾಕತ್ರಿ. ಹೌದಪ್ಪ. ಪಟಾಣ ತುಂಬಲಕತ್ತು. 8 ದಿನ ಹೇಳಿದ್ರಿ ಇವ್ರು ಗುರುಗಳು. ತುಂಬಲಕತ್ತು. ಎಲ್ಲಾರು 6 ಅನ್ನೋರ್ದಾಗ ಎಲ್ಲಾ ತಗದ ಹೆಣ್ಣು ಗಂಡು ಕೂಡೆ ಮುಗಿಸ್ಕೊಂಡ್ ಹೊಕ್ಕಿದ್ರು. ಪ್ರವಚನ ಕೇಳ್ತಿದ್ರು. ಹಿಂಗ ನಡೆದಿತ್ತು. ಪರಮಾತ್ಮ ಅಂದ ಇನ್ನು ಪಾರ್ವತಿ ಬಂದ್ ಇಲ್ಲೇನ್ ಮಾಡ್ತಾಳ, ಇಷ್ಟೆಲ್ಲರಿಗ ನಾ 8 ದಿನ ಆಯ್ತು ಬೋಧನ ಕೊಟ್ಟಿನಿ, ಇನ್ನೇನು ಏನ್ ಮಾಡಿದ್ರು ಕೆಲಸ ನಡೆಯಂಗಿಲ್ಲ ಅನ್ನೋದ್ರೊಳಗೆ 8 ದಿನ ಆಗಿತ್ತು. ಪಾರ್ವತಿ ಆಕಿನೂ ಒಬ್ಬಾಕಿ ಶರಣಮ್ಮ ರೂಪ ತಾಳ್ಕೊಂಡ್ ಆಕಿ ಕಾಲಿಟ್ರು ನೋಡ್ರಿ ಊರಾಗ ಕಾಲಿಟ್ಟು ಏನ್ ಈ ದ್ಯಾಮೋತಾಯಿ ಅಂತ ಗುಡಿಯಾಗ ಬಂದ. ಯಪ್ಪ ನಾನು ಹಿಂಗ ಇಂತ ಊರಾಕಿದೀನಿ, ಒಂದ್ 6 ದಿನ ನಿಂತು ಹೋಗ್ಬೇಕಂತ ಮಾಡಿನಿಪ್ಪ, ನಮಗ ಸ್ಥಾನ ಕೊಡ್ರಿ ಅಂತಂದಾಗ ಯಾಕೆ ಹೋಗಲಕ್ಕ ಇರ್ರಿವ ಅಂದ್ರು. ದಿನ 6 ಗಂಟೆಕ ನಡೀತಿತ್ತು. ಏನ್ 6 ಗಂಟೆ ಪ್ರವಚನ ಕೇಳಕ್ ಹೋಗ್ತಿರಿ, ಆ ಮನಿಗ್ 6 ಗಂಟೆಕ್ ಹೋಗೋದು 10 ಮಿನಿಟ್ ಇತ್ತು. ಈ ಶರಣಮ್ ಹೋಗ್ಬಿಟ್ರಿ ಅಲ್ಲಿ. ಏನ್ ಹೆಣ್ಮಗಳು ತಗದ ಮಗಸಿ ಮಾಡ್ಕೊಂಡು ಅವಸರ ಪ್ರವಚನ ಕತ್ತ ಹೋಗ್ಬೇಕತ್ತಿಳು. ಯವ್ವ ಒಂದ್ ಚರಿ ನೀರ್ ಕೊಡಲ್ಲ ಅಂತ ಅಂದಳಿ. ಹೌದಪ್ಪ. ಯವ್ವ ಅವಸರನ್ಯಾಗ ಬಂದಿ ನಾವು ಪ್ರವಚನಕ್ ಹೋಗ್ಬೇಕು, 2 ದಿನ ಆಯ್ತು, ಎಲ್ಲಿ ದಿನ ಬಾಳ ಚಂದ ಹೇಳಕತ್ತಿದ್ರು. ಪಟ್ನೆ ಒಳಗ್ ಹೋಗಸಿ ಒಂದ್ ಚರಿ ನೀರ್ ಎಷ್ಟ್ಯಾಕ್ ಮಾಡ್ತೇವೆ ಅವಸರ ತಂಗಿ ಅಂತ ಹೇಳಕಸಿ. ಇಲ್ಲೇವ ಬಾಳ ದಿನ ಆಯ್ತು, 2 ದಿನ ಆಯ್ತು, ಬಾಳ ಚಂದ ಹೇಳ್ತಾರ, ನಮಗ್ ಬಾಳ ಆನಂದ ಆಗ್ಯದ, ಹೌದು ಪ್ರವಚನ ಹೇಳಕತ್ತಾರ ಅಂತ. ಹೌದ್ ಯವ್ವ ಅಂತ ಹೇಳಕಸಿ ಆ ಚರಿಗೆ ನೀರ್ ಹಿಡಿದ್ ಕಸಿಂದ್ರ ಆ ಕುಡ್ದಾಗ ಮಾಡಿದಳು. ಸಾಕ್ಷಾತ್ ಪಾರ್ವತಿನಿ ಇದ್ದಳು. ಯವ್ವ ಇದನ್ನ ಒಯ್ದು ಒಳಗಿಡು ಅಂದವ. ಅದೇನು ಒಳಗಿಟ್ಲೋದು ಚರಿಗೆ ಬಂಗಾರದಾಗಿಬಿಡ್ತು. ಮುಂಜಾನೆ ಹುಲಿ ಬಂಗಾರದಾಗಿಬಿಡ್ತು. ಆ ಹೆಣ್ಮಗಳಂದಳು ಪ್ರವಚನ ಹಿಂಗ್ ಚರಿಗೆ ನೋಡಲು ಮತ್ ಬಂಗಾರ ಟೈಮ್ ಪ್ರವಚನ ನಡೆದಿತ್ತಲ್ಲ, ಹೆಣ್ಮಗಳು ಹೋಗ್ಲಿಲ್ಲ ಅಕ್ಕಿ. ಯವ್ವ ಚರಿಗೆ ಬಂಗಾರ ಆಗ್ಯದ, ತಾಟ ಊಟ ಎಲ್ಲಾ ಕೊಟ್ಟಿತಿ ಅಂದ್ರೆ ಎಲ್ಲಾ ಬಂಗಾರದಾಗ ಕಿತ್ತಲ್ಲ. ಹೌದು. ಅಕ್ಕಿ ಏನ್ ಮಾಡ ಮಗ್ಲನ್ ಮನಿಗೆ ಹೋಗ್ಬೇಕು ಹೊಂಟಿಳಲ್ಲ ಪ್ರವಚನ ಕೇಳಕ. ಅಲ್ಲಿ ಹೋಗೋದು ಏನ್ ಹೊಂಟಿ ಏನಿನ ಅವಸರ ಬರಂಗಿಲ್ಲೇನು, ಮತ್ತ ದಿನ ಬರ್ತಿದ್ವಿ ಏನಿಲ್ಲ ಅದೇನ್ ಹೋಗಿ ಇಲ್ಲಿ ಮುದಿಗೆ ಬಂದ ದ್ಯಾಮೋ ಗುಡಿಯಾಗ
ಆಕಿ ಹಿಡ್ದಿದ್ದೆಲ್ಲ ಬಂಗಾರ ಅಲ್ಲಕತ್ತದ ನೀನು ನನಗೆ ನೀರ್ ಕೇಳಾಕ್ ಬಂದಿಳು. ಹೌದೌದು. ನಾ ಚರ್ಗಿ ಕೊಟ್ಟೆ ಬಂಗಾರ ಆಗ್ಯದವ್ವ, ಆ ಮುದುಕಿನ ನಾ ಇನ್ನೊಮ್ಮೆ ಮನಿಗ್ ಕರ್ಸ್ಕೋಬೇಕತ್ತೀನಿ. ಹೌದು. ಹಿಂಗ ಅಕ್ಕಿ ಹೋಗಿ ಆಕಿನ ಮನಿಗ್ ಆಕಿ ಮನಿಗ್ ಹಿಂಗ 8 ದಿನದಾಗ ಆ ಸ್ವಾಮಿಗಳು ಬರೀ ಮಲ್ಲಾಪೌಡ್ರನ್ ಅಂತವ್ರು ಇಬ್ರೇ ಉಳಿದು ಬಿಟ್ರ ಪ್ರವಚನ. ಯಾರು ಹೋಗ್ಲಿ ಇಲ್ಲಿ ಮುದುಕಿಗೆ ಪಾಳೆ ಹಚ್ಚಿಬಿಟ್ರು. ನಮ್ ಮನಿಗ್ ಬರ್ರಿ ಪರಮಾತ್ಮ ಈಗ ನೋಡ್ದ ಮಾಡ್ದ ಪ್ರಭಾವ ಅಂದವ. ನಾನ್ ನಾಟಕ ಅಲ್ಲೇ ಮಾಡ್ದ ಇಲ್ಲಿ ತಂದವ. ಯಾರು ಹೋಲಕ್ಕೆ ತೇರಿಲ್ಲ ಅಲ್ಲಿ. ₹1,00,000 ಆಗ್ಯದ. ₹1,00,000 ಬಂಗಾರ ಚರಿ ಗಟ್ಲೆ ಬಂಗಾರ ಅಲ್ಲಕತ್ತದ, ಹಿಡ್ದಿದ್ದೆ ಬಂಗಾರ ಮಾಡಕತ್ತಳು. ಅಲ್ಲಿ ಯಾರು ಹೋಗ್ಬೇಕ್ರಿ? ಹೌದಲ್ಲಿಪ್ಪ. ಅವ್ ಕೂಣ ಆಯ್ತು ನಿನ್ನೆ 8 ದಿನದ ಹಿಂದ್ ಬಂದಾಳ ತೋರ್ಸುಳು ಇದು ಅನ್ನ. ಅಲ್ಲಿದಿಂದ ಇಂಥವ್ರ ಮನಿಗೆ ನಮ್ ಮನಿಗ್ ಬರ್ರಿ ತಿಳ್ಕಸಿಂದ ದಿನ ಒಂದು ಇದು ನಡೀತ್ರಿ ಸತ್ಸಂಗದ ಕಾರ್ಯಕ್ರಮ. ಆ ಶರಣಮ್ ತೇರಿ ಕರ್ಕೊಂಡ್ ಹೋಗ್ಲಕ್ಕ ಮಲ್ಲಪ್ಪ ಗೌಡ್ರ ಮನ್ಯಾಗ ಅವರು ಬರ್ರಿ ಇವತ್ತು ನಮ್ ಮನಿಗ್ ಬರ್ರಿ ಎಲ್ಲಾ ಮಾಡಿಟ್ಟ ಅಂತೇಳಿ ಇವ್ರು ಹೋಗುದ್ರೊಳಗ ಶರಣರು ಬರ್ಬೇಕಲ್ಲ. ಹೌದು. ಮಲ್ಲಪ್ಪ ಗೌಡ್ರ ಬಾಳ್ ಕನ್ಫ್ಯೂಸ್ ಆಗ್ಲಿಕ್ಕಿಲ್ಲ ಅವ್ರ ಅಂತೇಳಿ ಏನಂದ್ರಿಪ್ಪ ಮನ್ಯಾಗ ನಡೆದಿತ್ತು. ಇದೇ ಶರಣಂತಾರ ಹೋಗಿದ್ರು, ಆದ್ರ ಪರಮಾತ್ಮ ಬಂದ ಅವನು ಮನಿಗೆ ಬಂದ. ಮನಿಗೆ ಮತ್ತ ಗೌಡ್ರ ನನಗೂ ಹೊಟ್ಟೆ ಮರ ಎಲ್ಲಿ ಹೊಟ್ಟೆ ಎಸದ ಅಕ್ಕ ಒಳಗ್ ಪೂಜೆ ನೀ ಹೋಗಕ್ಕ ಅಂದ್ರ ಇವ್ರು. ನೀ ಏನ್ ಕೊಡವಲ್ಲ ಬಿಡವಲ್ಲ ಏನು ಮಾಡವಲ್ಲ ಆಯ್ತು ಮರ ನಿನ್ ಮಾತ್ ಕೇಳಿ ನಮ್ ಮನ್ಯಾಗ ಹೆಣ್ಮಕ್ಳು ನಮಗ್ ಊಟ ಕೊಡಲಾಗ್ಯಾರ, ನೀ ಅಕ್ಕ ಹೋಗಿ ನೀನ್ ಅಂದ ನೋಡ್ ಬರ್ತೀನಿ ಅಂತ ಇಲ್ಲಿ ಮೊದಲ ಇದು ಮುಗಿಲಿ ಅಂದ್ರ. ಹೌದೌದು. ಅವಾಗ ಅಂದತ್ತ ಪಾರ್ವತಿ ಅಂದ ಎಲ್ಲಿ ನಡೀತದ ನೀನ್ ಆಟ ಅಂದ. ಹೌದಲ್ಲಿ ಇದ್ರಾಗ ನಾ ಸೋತಿನ ನಡಿ ನಮ್ಮ ಊರಿಗೆ ಹೋಗೋಣ ಅಂದ್ರತ್ತ. ಹಂಗ ಇದು ಕಲಿಕಾಲ ಆದ್ರಿ ಗೌಡ್ರ. ಹೌದಲ್ಲಿಪ್ಪ. ಇಲ್ಲಿ ನಡೆಯಂಗಿಲ್ಲ ಈಗ. ಹೌದು. ಅದಕ್ಕೆ ಇರಪ್ಪ ಅದಕ್ಕೆ ಹೇಳ್ತಾರ ಮಹಾತ್ಮರು, ನೀ ಮಾಡಿದ್ದು ನೀನೇ ಉಣ್ಣು. ಹೌದು. ಹೌದಲ್ರಿ? ಹೌದಲ್ರಿ ಹೇಳ್ತಾರೆ.